ಹಾಯ್ ಫ್ರೆಂಡ್ಸ್, ನನಗೆ ತುಂಬ ದಿನದಿಂದ ಇದು ಈ ಚಿತ್ಕೌರೆ ಬೇಳೆದು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಸರಿ ಅಂತ ಹೇಳ್ಬಿಟ್ಟು ಅವರೆಕಾಯಿ ತಗೊಂಡು ಅದನ್ನು ಸುಲಿದು ನೆನೆ ಹಾಕಿ ಚಿತ್ಕೌರೆ ಬೇಳೆ ಮಾಡಿಕೊಂಡು ಸ್ವಲ್ಪ ನನಗೆ ಹೇಗೆ ಬಂತು ಹಾಗೆ ಮಾಡೋಕ್ಕೆ ಟ್ರೈ ಮಾಡಿದೆ. ನಾನು ಒಂದು ಸಲನೂ ಕೂಡ ಮಾಡಿರಲಿಲ್ಲ. ನಮ್ಮ ರಿಲೇಟಿವ್ ಯಾರು ಕೊಡ್ತಾಯಿದ್ರು, ಅದನ್ನು ತಿಂತಾಯಿದ್ದೆ ಅಷ್ಟೇ. ಓಕೆ, ಫೈನಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಕಡಲೆ ಮತ್ತು ಈ ಅವಲಕ್ಕಿ ಮತ್ತು ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ, ಮೆಣಸೆಹಣ್ಣು ಇಷ್ಟನ್ನು ಕರಿಬೇವು ಇಷ್ಟನ್ನು ಹಾಕಿ ಫೈನಲಿ ಉಪ್ಪು ಮತ್ತು ಅಚ್ಕಾರದ ಪುಡಿ ಎರಡೂ ಮಿಕ್ಸ್ ಮಾಡಿ, ಮತ್ತು ಕೊಬ್ಬರಿ ಒಂದು ಮಿಕ್ಸ್ ಮಾಡಿಬಿಟ್ಟಿದ್ದೆ, ಅದನ್ನು ಕೂಡ ಫೈನಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಅಂದರೆ ನೋಡೋಕ್ಕೆ ಕ್ರಿಯೇಟಿವಿಟಿ ಆಗಿರಲಿಲ್ಲ, ಕಲರಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿತ್ತು ಅಷ್ಟೇ. ಫೈನಲಿ ಅದು ಮಾಡಿ ಮುಗಿಸ್ದೆ. ಅಷ್ಟಕ್ಕೆ ನಮ್ಮ ಹಸ್ಬೆಂಡು ಸಂಡೇ ಅಲ್ವಾ, ಸರಿ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮು, ಇವನಿಗೆ ಫಿಂಗರ್ ಚಿಪ್ಸ್ ಅಂದರೆ ತುಂಬ ಇಷ್ಟ, ಮತ್ತು ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮಧ್ಯಾಹ್ನದಿಂದನೂ ಕೇಳ್ತಾನೆ ಇದ್ದ. ಫ್ರೂಟ್ಸ್ ಎಲ್ಲ ತರಿಸಿದ್ವಲ್ಲ ಅದನ್ನೇ ತಿನ್ನು ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣು ತಿನ್ನಲೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜ್ಯೂಸ್ ಮಾಡಿಕೊಟ್ಟೆ, ಅದೊಂದು ಸ್ವಲ್ಪ ಕುಡ್ದಷ್ಟೇ. ಸರಿ ಅಂತ ಹೇಳ್ಬಿಟ್ಟು ಅದು ನಮಗೆ ಸಾಕಾಗಲಿಲ್ಲ. ಫಿಂಗರ್ ಚಿಪ್ಸು ಹೊರಗಡೆಯಿಂದ ತಂದಿದ್ದು, ಮತ್ತು ಆನ್ಲೈನಲ್ಲಿ ಇದನ್ನ ಆರ್ಡ್ರ್ ಮಾಡಿದೋ ಫಿಂಗರ್ ಚಿಪ್ಸ್ದು ಪ್ಯಾಕೆಟು. ಇದಾದರೆ ಸ್ವಲ್ಪ ದೊಡ್ಡದು ಬರುತ್ತೆ, ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ನನ್ನ ಮಗನಿಗೆ ಹಾಕ್ಕೊಟ್ಟೆ. ಅವನ ಪ್ಯಾಕೆಟ್ ನೋಡಿದ ತಕ್ಷಣ ಫಿಂಗರ್ ಚಿಪ್ಸ್ ಅಂತ ಹಿಡ್ಕೊಬಿಟ್ಟಿದ್ದ. ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಹಾಕ್ಕೊಟ್ಟೆ. ಒಂದು ಸ್ವಲ್ಪ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ರು, ಪೂಜೆ ಆದಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಿ ಅವ್ನಿಗೆ ಹಾಕ್ಕೊಟ್ಟು